ನಮಸ್ಕಾರ, ನಾನು ಕವಿತಾ. ನಾನಿವತ್ತು ಅಮಟೆಕಾಯಿಯ ಮಂದನಗೊಜ್ಜಿನ ರೆಸಿಪಿ ಸಂಗಡ ಬಂದಿದ್ದೀನಿ. ನಾನು ಇದನ್ನು ಮಾಡೋದಕ್ಕೆ ಹುಳಿಯಾಗಿರುವಂಥ ಅಮಟೆಕಾಯಿಯನ್ನು ತಗೊಂಡಿದ್ದೀನಿ. ಇದರಲ್ಲಿ ಒಂದು 11 ಅಮಟೆಕಾಯಿ ಇದೆ. ಇದನ್ನು ನಾನು ಕುದಿಯೋ ನೀರಿಗೆ ಹಾಕಿ ಒಂದು 4 ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೀನಿ. ಅಷ್ಟೇ, ಬೇಗ ಬೇಯುತ್ತೆ ಇದು. ಆಮೇಲೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಒಂದು 8ರಿಂದ 10 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ತೆಂಗಿನ ತುರಿ ಏನು ಜಾಸ್ತಿ ಬೇಕಾಗಲ್ಲ, ಇದಕ್ಕೆ ಸ್ವಲ್ಪನೇ ಸಾಕಾಗುತ್ತೆ. ಹಾಗೆ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಗಾಂಧಾರಿ ಮೆಣಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ರುಚಿ ಕೊಡೋದೇ ಈ ಗಾಂಧಾರಿ ಮೆಣಸು. ಇಲ್ಲಿ ಗಾಂಧಾರಿ ಮೆಣಸನ್ನು ಒಂದು 7ರಿಂದ 8 ಗಾಂಧಾರಿ ಮೆಣಸನ್ನು ತಗೊಂಡಿದ್ದೀನಿ. ಮತ್ತು ಜಾಸ್ತಿ ಬೇಕಾದರೆ ಹಾಕ್ಕೋಬಹುದು, ಯಾಕೆಂದರೆ ಅಮಟೆಕಾಯಿಯಲ್ಲಿ ಹುಳಿಯ ಅಂಶ ಜಾಸ್ತಿ ಇರೋದ್ರಿಂದ ಇದಕ್ಕೆ ಉಪ್ಪು, ಖಾರ, ಹುಳಿ ಮತ್ತು ಸಿಹಿ ಸರಿಯಾಗಿ ಇರಬೇಕು. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಆ ಬೇಯಿಸಿ ಇಟ್ಕೊಂಡಿರುವಂಥ ಅಮಟೆಕಾಯಿಯ ರಸವನ್ನು ಕೈಯಲ್ಲಿ ಹಿಂಡಿ ಈ ಥರ ತೆಕ್ಕೊಳ್ತಾ ಇದ್ದೀನಿ. ಆ ಒರಟೆ ಏನಿರುತ್ತಲ್ಲ ಅದನ್ನು ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಆ ರಸವನ್ನು ಹಾಗೆ ಇಟ್ಕೊಳ್ತೀನಿ. ಈ ಅಮಟೆಕಾಯಿಯಲ್ಲಿ 2 ರೀತಿಯ ಅಮಟೆಕಾಯಿ ನಮಗೆ ಸಿಗುತ್ತೆ. ಸ್ವಲ್ಪ ಸಿಹಿ ಇರೋದು ಮತ್ತು ಸ್ವಲ್ಪ ಹುಳಿ ಇರೋದು. ಈಗ ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ. ಅದನ್ನು ಸ್ವಲ್ಪ ರುಬ್ಬಿಕೊಂಡು ಅದು ಸ್ವಲ್ಪ ಒಂದ್ಸರಿ ರುಬ್ಬಿ ಆದಮೇಲೆ ನಾವು ಏನು ರಸ ತೆಗೆದುಕೊಂಡಿರುವಂಥ ಅಮಟೆಕಾಯಿಯಲ್ಲಿ ಅದರ ಸಿಪ್ಪೆ ಎಲ್ಲ ಏನಿರುತ್ತಲ್ಲ ಅದನ್ನೇ ನಾನು ಮಿಕ್ಸಿ ಜಾರ್ಗೆ ಹಾಕಿ ಇನ್ನೊಂದು ಸರಿ ರುಬ್ಕೋತೀನಿ. ಇದು ಬೇಕಾದರೆ ಈ ರೀತಿ ಮಾಡ್ಕೋಬಹುದು, ಇಲ್ಲ ಅಂದರೆ ಹಾಗೇ ಆ ರುಬ್ಬಿರೋದನ್ನು ಅದಕ್ಕೆ ಹಾಕಿನೂ ನಾವು ಕುದಿಸಬಹುದು. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಸ್ವಲ್ಪ ತಿಕ್ನೆಸ್ಸನ್ನು ಅದು ಕೊಡುತ್ತೆ. ಆ ಸಿಪ್ಪೆಯನ್ನು ಒಂದ್ಸರಿ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕಿ ಅದನ್ನು ರುಬ್ಕೊಳ್ತೀನಿ. ಹಾಗೆ ರುಬ್ಕೊಂಡಾದಮೇಲೆ ಈಗ ನಾವು ಒಗ್ಗರಣೆಯನ್ನು ಮಾಡಬೇಕು. ಒಂದು ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಒಂದು 4ರಿಂದ 5 ಚಿಕ್ಕ ಚಮಚದಲ್ಲಿ ತೆಂಗಿನೆಣ್ಣೆಯನ್ನು ತಗೊಂಡಿದ್ದೀನಿ. ಆ ತೆಂಗಿನೆಣ್ಣೆಯನ್ನು ಹಾಕಿ ಈಗ ನಾನು ಒಂದು ಒಗ್ಗರಣೆಯನ್ನು ಪ್ರಿಪೇರ್ ಮಾಡ್ಕೊಳ್ತೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ಒಂದು 1/4 ಸ್ಪೂನಷ್ಟು ಮೆಂತೆ, ಇವಿಷ್ಟನ್ನು ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಕರಿಬೇವನ್ನು ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಕೆಂಪು ಮೆಣಸನ್ನು ಸಹ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದು. ಮಳೆಗಾಲದಲ್ಲಂತೂ ಅನ್ನಕ್ಕೆ ಹಾಕ್ಕೊಂಡು, ಬಿಸಿ ಬಿಸಿಯಾಗಿರೋ ಅನ್ನಕ್ಕೆ ಹಾಕ್ಕೊಂಡು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕಿದ್ದೀನಿ ಈಗ. ಆಮೇಲೆ ಕೊನೆಯದಾಗಿ ನಾನು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಇಂಗನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಒಗ್ಗರಣೆಗೆ ನಾವು ಇಲ್ಲಿ ಬೆಳ್ಳುಳ್ಳಿಯನ್ನು ಸಹಿತ ಆ್ಯಡ್ ಮಾಡ್ಕೋಬಹುದು. ನಾನು ಬೆಳ್ಳುಳ್ಳಿಯನ್ನು ರುಬ್ಬೋಕ್ಕೆ ಹಾಕಿ ಇಂಗನ್ನು ಸ್ವಲ್ಪ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಕರಿಬೇವು ಮತ್ತು ಕೆಂಪು ಮೆಣಸನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಸುಮಾರಾಗಿ ಸಾಗರದ ಕಡೆಯವರಾಗಿದ್ದರೆ ಸುಮಾರಾಗಿ ಈ ರೆಸಿಪಿ ಗೊತ್ತಿರುತ್ತೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರಿಬಹುದು ಇದನ್ನು. ತುಂಬ ರುಚಿಯಾಗಿರುತ್ತೆ. ಈಗ ನಾನಿಲ್ಲಿ ಸ್ವಲ್ಪ ಇಂಗನ್ನು ಹಾಕಿ ರುಬ್ಕೊಂಡಿರೋದನ್ನು ಇದಕ್ಕೆ ಹಾಕಿದ್ದೀನಿ. ಈಗ ನಾವು ಇದಕ್ಕೆ ರುಬ್ಕೊಂಡಿರೋದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಕುದಿಸ್ಕೊಬಿಟ್ರೆ ನಮ್ಮ ಮಂದನ ಗೊಜ್ಜು ರೆಡಿಯಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಮಸ್ಟ್ ಟ್ರೈ ರೆಸಿಪಿ. ನೀವು ಒಂದ್ಸರಿ ಸಿಕ್ಕಿದ್ರೆ ಟ್ರೈ ಮಾಡಿ. ಇದೇ ರೀತಿ ಮಾವಿನಕಾಯಿಯಲ್ಲೂ ಸಹಿತ ಮಾಡ್ಬೋದು. ನೀವು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹೇಗಿತ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.